ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಟಾಪ್ 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಬಗ್ಗೆ ತಿಳಿಯೋಣ ಸ್ನೇಹಿತರೆ. 99% ಜನರಿಗೆ ಗೊತ್ತಿರಲಾರದ ಸಂಗತಿಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಎಲ್ಲರೂ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ. ಒಂದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಟೈಮ್ ವೇಸ್ಟ್ ಮಾಡಿದಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ, ಬನ್ನಿ. ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆಗಿದೆ. ದಯವಿಟ್ಟು ಯಾರು ವಿಡಿಯೋ ನೋಡ್ತಿದ್ದೀರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ, ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಯಾಕಂದರೆ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಸ್ನೇಹಿತರೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮಗೆ ಯೂಸ್ ಏನಪ್ಪ ಅಂದರೆ, ಈ ನಮ್ಮ ಚಾನಲಲ್ಲಿ ಹೊಸ ಕನ್ನಡ GK ಫ್ಯಾಕ್ಟ್ಸ್ ಮತ್ತು ಎಜುಕೇಷನಲ್ ಹಾಗೂ ಟ್ರೆಂಡಿಂಗಲ್ಲಿರೋ ಎಲ್ಲ ಒಳ್ಳೆಯ ಮಾಹಿತಿಗಳ ಬಗ್ಗೆ ನಾನು ವಿಡಿಯೋ ಮಾಡುತ್ತೇನೆ ಸ್ನೇಹಿತರೆ. ನಾನು ಮಾಡುವ ಪ್ರತಿಯೊಂದು ವಿಡಿಯೋದಿಂದ ನಿಮಗೆ ಹೆಚ್ಚಿನ ನಾಲೆಜ್ ಅಥವಾ ಜ್ಞಾನ ಮತ್ತು ಸಂತೋಷವನ್ನು ಕೊಡುವಂಥ ವಿಡಿಯೋಗಳನ್ನು ನಾನು ಮಾಡುತ್ತೇನೆ ಸ್ನೇಹಿತರೆ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ಯಾಕ್ಟ್ ನಂಬರ್ 10. ಗೌರ್ಮೆಂಟ್ ಹತ್ತಿರ ನೋಟನ್ನು ಮುದ್ರಿಸುವ ಮಷಿನ್ ಇರುತ್ತದೆ, ಆದರೆ ಸರ್ಕಾರ ಯಾಕೆ ಜಾಸ್ತಿ ನೋಟನ್ನು ಪ್ರಿಂಟ್ ಮಾಡಿ ಎಲ್ಲರನ್ನೂ ಶ್ರೀಮಂತರನ್ನಾಗಿ ಮಾಡಬಹುದಲ್ಲವೇ? ಹಾಗೆ ಮಾಡಿದರೆ ದೇಶದಲ್ಲಿ ಬಡತನ ಎಂಬುದೇ ಇರುವುದಿಲ್ಲ ಅಂತ ನೀವು ಯೋಚನೆ ಮಾಡೇ ಇರುತ್ತೀರಲ್ವಾ ಫ್ರೆಂಡ್ಸ್. ಒಂದು ಸರ್ತಿ ಒಂದು ದೇಶ ಇದೇ ತರ, ಜಿಂಬಾಬ್ವೆ ಎಂಬುವ ದೇಶ ಇದೇ ತರ ಮಾಡಿತ್ತು. ತುಂಬಾ ನೋಟ್ ಪ್ರಿಂಟ್ ಮಾಡಿತ್ತು. ಈ ತರ ಮಾಡಿ ಬಹಳ ದೊಡ್ಡ ತಪ್ಪು ಮಾಡಿದರು. ಅದು ಏನೆಂದರೆ, ಎಲ್ಲರನ್ನೂ ಶ್ರೀಮಂತರನ್ನಾಗಿ ಮಾಡಿದರೇನೋ ನಿಜ, ಆದರೆ ಮನಿ ಅನ್ನೋದಕ್ಕೆ ಬೆಲೆನೇ ಇಲ್ಲದೆ ಇರೋ ತರ ಆಯ್ತು. ಹೇಗೆ ಅಂದ್ರೆ 1 kg ರೇಷನ್ ತಗೊಳ್ಳೋರು 5 kg ತಗೊಳ್ಳೋ ತರ ಆಯ್ತು. 10 ರೂಪಾಯಿಗೆ ಸಿಗೋ ವಸ್ತು 10,000 ರೂಪಾಯಿಗೆ ಕೊಂಡುಕೊಳ್ಳುವ ಹಾಗೆ ಆಯ್ತು. ಎದಕ್ಕೆ ಅಂದ್ರೆ, ರೊಕ್ಕ ಎಲ್ಲರ ಹತ್ರ ಇದೆ. ಸರ್ಕಾರ ರೊಕ್ಕ ಕೊಟ್ಟು ಶ್ರೀಮಂತರನ್ನು ಮಾಡಿದ್ದೇನೋ ನಿಜ, ಆದರೆ ರಿಸೋರ್ಸ್ ಅನ್ನು ಎಲ್ಲಿಂದ ತರುತ್ತಾರೆ? ಫ್ಯಾಕ್ಟ್ ನಂಬರ್ 9. ನೀವು ನೋಡುತ್ತಿರುವುದು ಟ್ರೈನ್ ಬ್ರೇಕ್. ಇವು ಸಾಧಾರಣವಾಗಿ ಏರ್ ಬ್ರೇಕ್ ಆಗಿರುತ್ತವೆ. ಇವು ಟ್ರೈನ್ ಅನ್ನು 1 ಅಥವಾ 2 ಕಿಲೋಮೀಟರ್ ದೂರ ಹೋಗಿ ನಿಲ್ಲಿಸುತ್ತವೆ. ಆದರೆ ಈಗ ಬಂದಿರುವ ಹೊಸ ಟೆಕ್ನಾಲಜಿ ಬ್ರೇಕ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬ್ರೇಕ್ಸ್. ಹಳೆಯ ಬ್ರೇಕಿಗೆ ಹೋಲಿಸಿದರೆ ಇವು ಬಹಳ ಉತ್ತಮ ಎನ್ನಬಹುದು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬ್ರೇಕ್ಸ್ ನಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಬಹಳ ಬೇಗ ಟ್ರೈನ್ ನಿಂತುಕೊಳ್ಳುತ್ತದೆ. ಎಷ್ಟು ಪ್ರೆಷರ್ ಹಾಕುತ್ತವೆ ಅಂದರೆ ಟ್ರೈನ್ ಸ್ವಲ್ಪ ದೂರದಲ್ಲಿ ಹೋಗಿ ನಿಲ್ಲುತ್ತದೆ ಸ್ನೇಹಿತರೆ. ಇವುಗಳ ಸಹಾಯದಿಂದ ಎಮರ್ಜೆನ್ಸಿ ಟೈಮಲ್ಲಿ ಈ ಬ್ರೇಕ್ ಯೂಸ್ ಮಾಡಿ ಯಾವುದೇ ಹಾನಿಯಾಗದಂತೆ ತಡೆಯಲಾಗುತ್ತದೆ. ಆದರೆ ಈ ಬ್ರೇಕ್ ಯೂಸ್ ಮಾಡಲು ಬಹಳ ಎಲೆಕ್ಟ್ರಿಸಿಟಿ ಖರ್ಚಾಗುತ್ತದೆ. ಅದಕ್ಕೋಸ್ಕರ ಈ ಬ್ರೇಕ್ಗಳನ್ನು ಬುಲೆಟ್ ಟ್ರೈನ್ ಮತ್ತು ವಂದೇ ಭಾರತ್ ಲಕ್ಸುರಿಯಸ್ ಟ್ರೈನ್ಗಳಲ್ಲಿ ಮಾತ್ರ ಅಳವಡಿಸಲಾಗುತ್ತದೆ. ನಂಬರ್ 8. ನೀವು ಯಾವಾಗಲಾದರೂ ಗ್ರೀಸ್ ಅನ್ನು ನೋಡೇ ಇರುತ್ತೀರ ಅಲ್ವಾ? ನಿಮಗೆ ಗ್ರೀಸ್ ಬಗ್ಗೆ ಮಾಹಿತಿ ತಿಳಿದಿರುವುದು ಉತ್ತಮ. ನೀವು ಬಹಳ ಯೆಲ್ಲೋ ಗ್ರೀಸ್ ಅನ್ನು ನೋಡಿರುತ್ತೀರ, ಯಾಕೆಂದ್ರೆ ಜಾಸ್ತಿ ಅದನ್ನೇ ಯೂಸ್ ಮಾಡುತ್ತಾರೆ. ಯೆಲ್ಲೋ ಒಂದೇ ಅಲ್ಲ, ರೆಡ್, ಬ್ಲೂ, ಬ್ಲ್ಯಾಕ್, ಗ್ರೀನ್ ಕಲರ್, ಇನ್ನೂ ಹೆಚ್ಚಿನ ತರ ಕಲರ್ ನಲ್ಲಿ ಗ್ರೀಸ್ ಕೂಡ ಇರುತ್ತವೆ ಸ್ನೇಹಿತರೆ. ಬ್ಲೂ ಕಲರ್ ಗ್ರೀಸ್ ಅನ್ನು ಫ್ರಿಕ್ಷನ್ ಕಡಿಮೆ ಮಾಡುವ ಸಂದರ್ಭದಲ್ಲಿ ಇದನ್ನು ಬಳಸುತ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ರೆಡ್ ಕಲರ್ ಗ್ರೀಸ್. ಇದನ್ನು ಹೈ ಟೆಂಪರೇಚರ್ ಅಲ್ಲಿ ಜಾಸ್ತಿ ಬಳಸುತ್ತಾರೆ ಫ್ರೆಂಡ್ಸ್. ಇದು ವೀಲ್ಸ್ ಗಳಲ್ಲಿ ಬಳಸುವ ಗ್ರೀನ್ ಗ್ರೀಸ್. ಇದನ್ನು ಶಿಪ್ ಮಷಿನ್ ಗಳಲ್ಲಿ ಯೂಸ್ ಮಾಡುತ್ತಾ ಇರುತ್ತಾರೆ ಸ್ನೇಹಿತರೆ. ಫ್ಯಾಕ್ಟ್ ನಂಬರ್ 7. ಡಾಂಬರ್ ತರ ಕಾಣುವ ಈ ವಸ್ತು ಬೇರೆ ವಸ್ತುಗಳ ಮೇಲೆ ಅಂಟಿಸಿದರೆ ಅದು ಐರನ್ ಗಿಂತ ಜಾಸ್ತಿ ಗಟ್ಟಿಯಾಗುತ್ತದೆ. ಅದನ್ನು ಸುತ್ತಿಗೆಯಿಂದ ಹೊಡೆದರೂ ಕೂಡ ಅದಕ್ಕೆ ಏನೂ ಆಗದು. ಇನ್ನೊಂದು, ಇದು ಸೂಪರ್ ಡೈಮಂಡ್ ಮೆಡಿಸಿಲ್ ಎಂದು ಕರೆಯುತ್ತಾರೆ. ಇದನ್ನು ಮುರಿದಿರುವ ವಸ್ತು ಜೊತೆ ಇದನ್ನು ಅಂಟಿಸುತ್ತಾರೆ, ಅದು ಕೂಡ ಐರನ್ ಗಿಂತ ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ. ಇನ್ನೊಂದು, ಇದು ಫ್ಲೆಕ್ಸ್ ಗ್ಲೂ. ಇದನ್ನು ಎಲ್ಲದಕ್ಕಿಂತ ಅಮೇಜಿಂಗ್ ಆಗಿ ಕಾಣುತ್ತದೆ, ಯಾಕಂದ್ರೆ ಇದನ್ನು 2 ಇಟ್ಟಿಗೆ ಜೊತೆ ಜೋಡಿಸಿದರು ಮತ್ತು ಯಾವ ವಸ್ತುವಿನ ಜೊತೆಯಲ್ಲಿ ಇದನ್ನು ಅಂಟಿಸಿದರೂ ಅದು ಗಟ್ಟಿಯಾಗಿ ಅಂಟಿಕೊಳ್ಳುತ್ತದೆ. ಎಷ್ಟರ ಮಟ್ಟಿಗೆ ಅಂದ್ರೆ 200 kg ತೂಕವನ್ನು ಎತ್ತುತ್ತದೆ. ಆದರೆ ಒಂದು ಸರ್ತಿ ಅದನ್ನು ಅಂಟಿಸಿದರೆ 7 ದಿನ ಅದನ್ನು ಒಣಗಲಿಕ್ಕೆ ಬಿಡಬೇಕು ಮತ್ತು ಇದನ್ನು ನೀರಿನಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 5. ಚೀನಾ ದೇಶದಲ್ಲಿರುವ ಈ ರೈತರು ಈ ತರ ಯಾಕೆ ಮಾಡುತ್ತಿದ್ದಾರೆ ಗೊತ್ತಾ? ಅವರು ಈ ತರ ಮಾಡಿ ಅದರಲ್ಲಿ ಅಲ್ಲವನ್ನು ಬೆಳೆದು ಲಕ್ಷಗಟ್ಟಲೆ ಹೇಗೆ ಸಂಪಾದಿಸುತ್ತಾರೆ ನೋಡಿ. ಮಿಷಿನ್ ಇಂದ ಈ ತರ ಅಗೆದು ಅದರಲ್ಲಿ ಅಲ್ಲವನ್ನು ಇಟ್ಟು ನಂತರ ಅದರ ಮೇಲೆ ಮಣ್ಣನ್ನು ಹಾಕುತ್ತಾರೆ. ನಂತರ ಮೇಲೆ ಇರುವ ಈ ಪೈಪಿನ ಮೂಲಕ ನೀರನ್ನು ಹಾಕುತ್ತಾರೆ. ಅವಾಗ ಅಲ್ಲ ರೆಡಿ ಆಗುತ್ತದೆ. ಅದನ್ನು ತೆಗೆದುಕೊಂಡು ಅಂಡರ್ಗ್ರೌಂಡ್ ಅಲ್ಲಿ ಇಡುತ್ತಾರೆ. ಯಾವಾಗ ಅದಕ್ಕೆ ಬೆಲೆ ಬರುತ್ತದೆ ಆಗ ಅದನ್ನು ತೆಗೆದುಕೊಂಡು ಹೋಗಿ ಮಾರ್ಕೆಟ್ ನಲ್ಲಿ ಮಾರಿ ಶ್ರೀಮಂತರಾಗುತ್ತಾರೆ. ಈ ಟ್ರಿಕ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಫ್ಯಾಕ್ಟ್ಗಳಿಗಾಗಿ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇವೆ ಸ್ನೇಹಿತರೆ. ಫ್ಯಾಕ್ಟ್ ನಂಬರ್ 4, 3, 2, 1 ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸುತ್ತೇವೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಇಷ್ಟ ಆಗಿರೋ ಫ್ಯಾಕ್ಟ್ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ. ಧನ್ಯವಾದಗಳು.